ಓ ಮೈ ಗಾಡ್, ಜಸ್ಟ್ ಅನೌನ್ಸ್ ಆಗಿದೆ ಏಷ್ಯಾ ಕಪ್ 2025 ಇಂಡಿಯಾ ಸ್ಕ್ವಾಡು. ಎಲ್ಲ ಸ್ಕ್ವಾಡ್ ನೋಡ್ಬಿಟ್ಟು ಏನು ಗುರು ಹಿಂಗೆ ಇವ್ರು ಬೇಕಿತ್ತು, ಅವ್ರು ಬೇಕಿತ್ತು, ಹಂಗೆ ಬೇಕಿತ್ತು, ಹಿಂಗೆ ಬೇಕಿತ್ತು, ಹಿಂಗೆ ಯಾಕೆ ಅಂತ ಎಲ್ಲ ಖಂಡಿತ ಕೇಳ್ತೀರಾ. ಇವ್ರು ಬೇಕಿತ್ತು, ಅವ್ರು ಬೇಕಿತ್ತು ಅಂತ. ಬಟ್ ಅನೌನ್ಸ್ ಆಗಿದಂತೂ ಆಗಿದೆ. 15 ಮೆಂಬರ್ ಸ್ಕ್ವಾಡ್ನ ಇಂಡಿಯಾ ಇವಾಗ ಅನೌನ್ಸ್ ಮಾಡಿದೆ. ಪಾಕಿಸ್ತಾನದವರು 17 ಮೆಂಬರ್ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು. ಬಟ್ 15 ಮೆಂಬರ್ ಸ್ಕ್ವಾಡ್ 15 ಜನನೇ ಯಾವಾಗಲೂ ಕೂಡ ಸ್ಕ್ವಾಡ್, ಮೇನ್ ಸ್ಕ್ವಾಡಲ್ಲಿ 15 ಜನನೇ ಇರೋದು. ಅದರಿಂದ 15 ಮೆಂಬರ್ ಸ್ಕ್ವಾಡ್ನೇ ಇವರು ಅನೌನ್ಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಮಗ, ಕಂಪ್ಲೀಟ್ ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿ ಯಾರು ಹಾಕೊಂಡಿದ್ರು ಅಂತ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಮುಂಚೆನೇ ನಮಗೆಲ್ಲ ಗೊತ್ತಿತ್ತು. ಆ್ಯಂಡ್ ಅವರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ರಲ್ಲಿ ಯಾವುದೇ ಚೇಂಜ್ ಇಲ್ಲ. ಸೂರ್ಯ ಅಂತೂ ಒಂದು ಪಕ್ಕ ಆಯ್ಕೆ ಅದು. ಅದಂತೂ ತೆಗೆದು ಈಚೆಗಡೆ ಇಡಂಗಿಲ್ಲ T20s ಅಂತ ಬಂದಾಗ, ಯಾಕಂದರೆ ಆಡ್ತಿರೋದ್ರು ಒಂದೇ ಫಾರ್ಮೇಟು. ಆ್ಯಂಡ್ ಶುಭ್ಮನ್ ಗಿಲ್ ಇಲ್ಲಿ ಸ್ವಲ್ಪ ಹಂಗೆ ಆಗ್ತಿತ್ತು. ಶುಭ್ಮನ್ ಗಿಲ್ ಹಾಕೋಣೋದಿಲ್ಲ ಅದು ಇದು ಅನ್ನೋದೆಲ್ಲ ರೂಮರ್ಸ್ಗಳೆಲ್ಲ ಹರಿದಾಡ್ತಾ ಇತ್ತು. ಆ್ಯಂಡ್ ವೈಸ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಒಂದು ವಾರದಿಂದ ರಿಪೋರ್ಟ್ಸ್ಗಳೆಲ್ಲ ಬಂದಿತ್ತು. ಬಟ್ ಅದೇ ನಿಜ ಆಗಿದೆ. ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿನ ಇಲ್ಲಿ ಕೊಡಲಾಗಿದೆ. ಸೊ ಇದೆಲ್ಲ ನೋಡ್ತು ಅಂತಂದರೆ, ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂದರೆ ಶುಭ್ಮನ್ ಗಿಲ್ ಟೆಸ್ಟಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರೋದು. ಜೊತೆಗೆ ಫ್ಯೂಚರೆಲ್ಲ ನೋಡ್ತು ಅಂತಂದರೆ ಬಹುಶಃ ನನ್ನ ಪ್ರಕಾರ ಅನ್ನಿಸಿದೆ 3 ಫಾರ್ಮೇಟ್ಗೆ ಶುಭ್ಮನ್ ಗಿಲ್ಲು ಗೋಯಿಂಗ್ ಫಾರ್ವರ್ಡು ಕ್ಯಾಪ್ಟನ್ಸಿನ ನಿಭಾಯಿಸುವಂಥ ಎಲ್ಲ ಸಾಧ್ಯತೆ ಇದೆ. ಆಲ್ 3 ಫಾರ್ಮೇಟ್ಸ್ ಪ್ಲೇಯರ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇವಾಗ ಆಲ್ರೆಡಿ ಆಗಿದ್ದಾರೆ. ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಪ್ಲೇಯರ್ ಆಗುವಂಥ ಸಾಧ್ಯತೆ ಎದೆದು ಕಾಣಿಸ್ತಿದೆ. ತಿಲಕ್ ವರ್ಮನ ಹಾಕೊಂಡಿದ್ದಾರೆ. ತಿಲಕ್ ವರ್ಮ ನಾನು ರೆಡಿ ಮಾಡಿದಂಥ 15 ಕೂಡ ಇದ್ರು. ಏನು ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ತಿಲಕ್ ವರ್ಮ ಒಳ್ಳೆ ಪ್ಲೇಯರು, ಕ್ಲಾಸ್ ಪ್ಲೇಯರು. ಎಲ್ಲ ಮಿಡ್ಲ್ ಆರ್ಡ್ರಲ್ಲಿ ಒಂಥರ ಸ್ಟೆಬಿಲೈಸ್ ಮಾಡುವಂಥ ಎಲ್ಲ ಅಬಿಲಿಟಿನ ಇದೆ. ಸೊ ಅದನ್ನು ಹಾಕೊಂಡಿದ್ದಾರೆ. ರಿಂಕು ಸಿಂಗ್ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತೈತೆ ಅಷ್ಟೊಂದೇನು ಚೆನ್ನಾಗಿ ಆಗಿಲ್ಲ IPL ಅವ್ರಿಗೆ. ಡೊಮೆಸ್ಟಿಕ್ಕು ಅಷ್ಟೊಂದೇನು ಥರ ಏನೋ ಧ್ವಂಸ ಮಾಡಿಟ್ಬಿಟ್ಟಿದ್ರೆ ಈ ವರ್ಷ ಅನ್ನೋ ಥರ ಎಲ್ಲ ಏನೂ ಆಗಿಲ್ಲ. ಕಳೆದ ಬಾರಿ ಎಲ್ಲ ಮಸ್ತಾಗಿ ಆಡಿದರು. ಬಟ್ ರೀಸೆಂಟಾಗೆ ಅಂಥ ಸೌಂಡ್ ಕೊಡ್ತಾ ಇಲ್ಲ. ಇವ್ರನ್ನ ಬೇಸಿಕಲಿ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಒಬ್ಬರು ಇರಲಿ, 11 ಇರ್ತಾರಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಲೆಫ್ಟ್ ಹ್ಯಾಂಡರು ಒಬ್ಬರು ಇರಲಿ ಮಧ್ಯದಲ್ಲಿ, ಮಿಡ್ಲಲ್ಲಿ ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕೆ. ರಿಷಬ್ ಪಂತ್ ಹಿಂಗಿದ್ರು ಇಲ್ಲ. ರಿಷಬ್ ಪಂತ್ ಯಾಕೆ ಹಾಕೊಂಡಿಲ್ಲ ಅಂತ ಕೇಳಕ್ಕೆ ಹೋಗ್ಬಿಡಿ. ಅವ್ರಿಗೆ ಫುಟ್ ಇಂಜುರಿ ಆಗಿದೆ. ಜೊತೆಗೆ ಅವರ T20 ಸ್ಟ್ಯಾಟ್ಸು ಕೂಡ ಅಂತ ಹೇಳ್ಕೊಳ್ತಾರೆ ಇಲ್ಲ. ಅದಕ್ಕೋಸ್ಕರ ರಿಷಬ್ ಪಂತ್ ಅವ್ರನ್ನ ಹಾಕೊಂಡಿಲ್ಲ. ಸೊ ಇವರು ಫಿನಿಶಿಂಗ್ ರೋಲಲ್ಲಿ ಸೌಂಡ್ ಮಾಡ್ತಾರೆ. ಮಿಡ್ಲ್ ಆರ್ಡರ್ ಕೂಡ ಸೌಂಡ್ ಮಾಡುವಂಥ ಅಬಿಲಿಟಿ ಇದೆ. ಆದ್ದರಿಂದ ರಿಂಕು ಸಿಂಗ್ ಅವರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ರಿಂಕು ಸಿಂಗ್ ಸ್ವಲ್ಪ ನನಗೆ ಹಂಗೆ ಇದೆ. ಯಾಕಂದರೆ ಅವರ ಸ್ಟ್ಯಾಟ್ಸು ಈ ವರ್ಷ ಅಷ್ಟೇನು ಕಡಕ್ಕಾಗೇನಿಲ್ಲ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಇಂಡಿಯಾಗೆ ಆಡಿದಾಗೆಲ್ಲ ಚೆನ್ನಾಗಿ ಆಡಿದ್ದಾರೆ ರಿಂಕು ಸಿಂಗು. ಬಟ್ IPL ಅಲ್ಲಿ ಡುಬಾಕ್ ಆಗಿದ್ದಾರೆ ಅಷ್ಟೇ ಈ ಸಲ. ಅಕ್ಷರ್ ಪಟೇಲ್ ಆಲ್ರೌಂಡರ್ಸ್ಗಳ ಕ್ಯಾಟಗರಿ, ಜೆನ್ಯೂನ್ ಆಲ್ರೌಂಡರ್ಸ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಅವ್ರನ್ನ ಹಾಕೊಂಡಿದ್ದಾರೆ. ಇದಂತೂ ಪಕ್ಕ ಇವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ. ಇಬ್ಬಿಬ್ರು ವೈಸ್ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ದಾರೆ. ಮುಂಚೆನೇ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗಿದ್ರು. ಇವಾಗ ಇನ್ನೊಂದ್ಸಲಿ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗಿದ್ದಾರೆ ಅಷ್ಟೇ. ಆಮೇಲೆ ಅಭಿಷೇಕ್ ಶರ್ಮಾ ಅವ್ರನ್ನ ಹಾಕೊಂಡಿದ್ರೆ. ಇಲ್ಲಿ ಗೊತ್ತಿತ್ತು ಒಬ್ರನ್ನ ಹಾಕೊಂತಾರೆ ಅಂತ. ಯಶಸ್ವಿ ಜಾಯಸ್ವಾಲ್ ಅವ್ರು ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆಡಿಸೋಕೆ ಇಲ್ಲಿ ಅವಕಾಶ ಇರುವಂಥದ್ದು ನಾನು ಮುಂಚೆನೇ ಹೇಳಿದೆ. ಆ್ಯಂಡ್ ಯಶಸ್ವಿ ಜಾಯಸ್ವಾಲ್ನ ಇಲ್ಲಿ ಇಗ್ನೋರ್ ಮಾಡಲಾಗಿದೆ. ಯಶಸ್ವಿ ಜಾಯಸ್ವಾಲ್ನ ಕೈ ಬಿಟ್ಬಿಟ್ಟು ಅಭಿಷೇಕ್ ಶರ್ಮಾಗೆ ಅವಕಾಶ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ಟ್ಯಾಟ್ಸ್ ಅಂತ ಬಂದಾಗ ಲಾಸ್ಟ್ ಇಯರಲ್ಲಿ IPL ಎಲ್ಲ ತೊಗೊಂಡು ನೋಡ್ತು ಅಂತಂದರೆ ಆಲ್ಮೋಸ್ಟ್ ಸ್ಟ್ಯಾಟ್ಸು ಈಕ್ವಲ್ ಆಗೇನೇ ಇದೆ. ಅದರಲ್ಲಿ ಪ್ರಿಫರೆನ್ಸು ಯಶಸ್ವಿ ಜಾಯಸ್ವಾಲ್ಗೆ ಟೆಸ್ಟು ODIs ಎಲ್ಲ ಸ್ಥಾನ ಸಿಗ್ತಾ ಇರೋದು, ಅಭಿಷೇಕ್ ಶರ್ಮಾಗೆ ಇಲ್ಲಿ ಸ್ಥಾನ ಸಿಗಲಿ ಅಂತ ಇಲ್ಲಿ ಮಣೆ ಹಾಕಿರೋ ಥರ ಕಾಣಿಸ್ತಾ ಇದೆ. ಜೊತೆಗೆ ಲೆಫ್ಟ್ ಹ್ಯಾಂಡ್ ಇಬ್ಬರು ಲೆಫ್ಟ್ ಹ್ಯಾಂಡ್ ಹೆಂಗೆ ನೋಡೋಕೆ ಹೋಯ್ತು ಅಂದರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯದು ಒಂಥರ ಶಾರ್ಟ್ ಆಯ್ಕೆ ಇರಲೇಬೇಕು. ODIs ಅಂತ ಬಂದಾಗ, T20s ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಒಂಥರ ಟಿಕ್ ಮಾರ್ಕ್ ಹಾಕ್ಬಿಡ್ಬೇಕು. ಅಜ್ಜಿ ಎಲ್ಲೋ ಬೇರೆ ಯಾರಿರ್ತಾರೋ ಬಿಡ್ತಾರೋ ಹಾರ್ದಿಕ್ ಪಾಂಡ್ಯ ಇರಲೇಬೇಕು. ಕ್ಯಾಪ್ಟನ್ ಇರ್ತಾರೋ ಬಿಡ್ತಾರೋ ಹಾರ್ದಿಕ್ ಪಾಂಡ್ಯ ಇರಲೇಬೇಕು. ಆ್ಯಂಡ್ ಶಿವಮ್ ದುಬೆಗೆ ಇಲ್ಲಿ ಅವಕಾಶ ಕೊಡಲಾಗಿದೆ. ಶಿವಮ್ ದುಬೆಗೆ ಅಷ್ಟೊಂದೇನೋ ಅದೇ ರಿಂಕು ಸಿಂಗ್ಗೆ ಯಾವ ಥರ ಆಯಿತೋ ಈ ವರ್ಷ IPL ಅದೇ ಥರನೇ ಶಿವಮ್ ದುಬೆಗೂ ಕೂಡ ಆಗಿರೋದು. ಬಟ್ ಇಂಡಿಯಾಗೆ ಆಡಿದಾಗೆಲ್ಲ ಶಿವಮ್ ದುಬೆನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಿಂದ ಶಿವಮ್ ದುಬೆ ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್ ಆಗಿರೋದ್ರಿಂದ ಇಲ್ಲಿ ಮಣೆ ಹಾಕಲಾಗಿದೆ ಇವ್ರಿಗೂ ಕೂಡ. ಆ್ಯಂಡ್ ಬೌಲರ್ಸ್ ಅಂತ ಬಂದಾಗ ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಮಿಸ್ ಮಾಡ್ಕೊತಿದ್ದೀವಿ. ವಾಷಿಂಗ್ಟನ್ ಸುಂದರ್ ಕೂಡ ಬರ್ಬೋದು, ಕೃಣಾಲ್ ಪಾಂಡ್ಯನೂ ಬರ್ಬೋದು ಅನ್ನೋ ಥರ ನಮಗೆಲ್ಲ ಅಪ್ಡೇಟ್ಗಳು ಬಂದಿದ್ದು. ರಿಪೋರ್ಟ್ಸ್ಗಳೆಲ್ಲ ಬರ್ತಾಯಿದ್ದೋ. ಕೃಣಾಲ್ ಪಾಂಡ್ಯನ ಹಾಕೊಂಡಿರ್ಬೇಕಾಗಿತ್ತು ನನ್ನ ಪ್ರಕಾರ. ಇಲ್ಲಿ ನೋಡಿ, ಶಿವಮ್ ದುಬೆ ಅಗತ್ಯತೆ ಏನು ಅಷ್ಟೇನು ಕಾಣಿಸ್ತಾ ಇದೆಯಾ? ರಿಂಕು ಸಿಂಗ್ ಹೆಂಗಿದ್ರು ಇದ್ದಾರೆ, ಶಿವಮ್ ದುಬೆನೂ ಬೇಕಾ ಅಂತ ಅನ್ಸುತ್ತೆ ಒಂದೊಂದು ಟೈಮು. ಬಟ್ ಪರವಾಗಿಲ್ಲ. ಕೃಣಾಲ್ ಪಾಂಡ್ಯ ಸ್ಪಿನ್ ಡಿಪಾರ್ಟ್ಮೆಂಟ್ನ ಒಂಥರ ಲೀಡ್ ಮಾಡಿಕೊಂಡು ಬ್ಯಾಟಿಂಗ್ ಕೂಡ ಮಸ್ತಾಗಿ ಆಡಿರೋರು. ವಾಷಿಂಗ್ಟನ್ ಸುಂದರು ಇಗ್ನೋರ್ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ ಬೇಡ ಅಂತ, ಇಲ್ಲಿ ಇರೋವಂಥ ಆಲ್ರೌಂಡರ್ಸೇ ಸಾಕು ಅಂತ. ಆ್ಯಂಡ್ ಕಂಪ್ಲೀಟ್ ವಿಕೆಟ್ ಕೀಪಿಂಗ್, ಜೆನ್ಯೂನ್ ವಿಕೆಟ್ ಕೀಪರ್ಸ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ನು ಪ್ರೈಮರಿ ವಿಕೆಟ್ ಕೀಪರ್ ಆಗಿರ್ತಾರೆ. ಜಿತೇಶ್ ಶರ್ಮಾ ನಮ್ಮ RCBಗೆ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಇದು ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರನ್ನ ಹಾಕೊತಾರೆ ಅಂತ. ಆ್ಯಂಡ್ ಕೃಣಾಲ್ ಪಾಂಡ್ಯದು ಇವ್ರ ಥರನೇ ಒಂಥರ ಎಕ್ಸ್ಪೆಕ್ಟೇಷನ್ ಇತ್ತು ಹಾಕೊತಾರೆ ಅಂತ. ಬಟ್ ಹಾಕೊಂಡಿಲ್ಲ. ಸಂಜು ಸ್ಯಾಮ್ಸನ್ ಪ್ರೈಮರಿ ಇರ್ತಾರೆ. ಸೆಕೆಂಡರಿ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಅವರು ಇರ್ತಾರೆ. 11 ಆಡೋದಿಲ್ಲ ಜಿತೇಶ್ ಶರ್ಮಾ ಅವರು. ಆ್ಯಂಡ್ ಅಂದರೆ ಇಂಜುರಿ ಆಯಿತು ಅಂದರೆ ಆಡ್ತಾರೆ.
ಬೌಲರ್ಸ್ ಅಂತ ಬಂದಾಗ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಪಕ್ಕ ಹಾಕಂತಾರೆ ಅಂತ ಇತ್ತು. ಯಾಕಂದರೆ T20ಸಲ್ಲಿ ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಇಬ್ಬರು ಕೂಡ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾನಲ್ಲಿ ಹಾಕೊಂಡಿದ್ರೆ ಇರಲೇಬೇಕು ಗುರು. ನೀನು ಅಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ 3 ಮ್ಯಾಚ್ ಆಡಿಸ್ಬಿಟ್ಟು 2 ಮ್ಯಾಚ್ ಆಡಿಸಿಲ್ಲ ಅಲ್ಲಿ. ಆಮೇಲೆ ಮೊದಲೇ ಇಲ್ಲಿ 1 ತಿಂಗಳು ಗ್ಯಾಪು, ಒಂದೂವರೆ ತಿಂಗಳು ಗ್ಯಾಪು, ಬರೀ ಗ್ಯಾಪೇನೇ ಆಗಿದೆ. ಇಲ್ಲಿ ಮತ್ತೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ಮಕ್ಕೋಗಿತಾರೆ ಅಷ್ಟೇ. ಬುಮ್ರಾನ್ ಹೋಗ್ಬಿಟ್ಟು ಕೂರಿಸ್ತೀರಾ ಅಂತಂದರೆ ಅದಕ್ಕೆ ಹಾಕಬೇಕಾಗಿತ್ತು, ಹಾಕೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ಹರ್ಷದೀಪ್ ಸಿಂಗ್ T20s ಅಂತ ಬಂದಾಗ ಟ್ರೂ ಪ್ಲೇಯರು, ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ಎತ್ತಿರುವಂಥ ಪ್ಲೇಯರು. ಇವರಲ್ಲದಂಗೆ ಯಾರನ್ನ ಹಾಕಂತಾರೆ, ಖಂಡಿತ ಅವ್ರಿಗೆ ಅವಕಾಶ ಕೊಡಲೇಬೇಕು, ಕೊಟ್ಟಿದ್ದಾರೆ ಅಷ್ಟೇ. ಹರ್ಷಿತ್ ರಾಣಾಗಿ ಇಲ್ಲಿ ಮಣೆ ಹಾಕಿದ್ದಾರೆ ಗುರು. ಇವ್ರ ಹೆಸರು ಓಡಾಡ್ತಿತ್ತು, ಪ್ರಸಿದ್ಧ ಕೃಷ್ಣ ಅವ್ರ ಹೆಸರು ಓಡಾಡ್ತಿತ್ತು, ಸಿರಾಜ್ ರೈನಾ ಹೆಸರು ಓಡಾಡ್ತಿತ್ತು. ಈ 3 ಜನದಲ್ಲಿ ಪ್ರಿಫರೆನ್ಸ್ ಕೊಟ್ಟಿರೋದು ಹರ್ಷಿತ್ ರಾಣಾಗೆ. ಸ್ವಲ್ಪ ವೇರಿಯೇಷನ್ ತಗೊಂಬರ್ತಾರೆ ಅಂತ. ಪ್ರಸಿದ್ಧ ಕೃಷ್ಣನು ಕೂಡ ಚೆನ್ನಾಗಿ ಮಾಡಿದರೆ ಈ ಸೀಸನು, ಬಟ್ ಪ್ರಸಿದ್ಧ ಕೃಷ್ಣಗೆ ಮಣೆ ಹಾಕಿಲ್ಲ. ಸಿರಾಜ್ ಅಣ್ಣ ಇವಾಗೆಲ್ಲ ಬೈಕ್ ಅಂತೀರ, ಸಿರಾಜ್ ಬೇಕಿತ್ತು. ಏನು ಅವನ ಅಜ್ಜಿ ಸಿರಾಜ್ ಎನರ್ಜಿ ಕೊಟ್ಟಿದ್ದು ಲಾಸ್ಟ್ ಏಷ್ಯಾ ಕಪ್ಪಲ್ಲಿ. ಅವನ ಅಜ್ಜಿ ಫೈನಲ್ಸಲ್ಲಿ ಹೆಂಗೆ ಗೆಲ್ಸಿದ್ದು ಏಷ್ಯಾ ಕಪ್ಪಿಗೆ ಸಿರಾಜ್ ಭಯ್ಯ ಇಲ್ಲ, ಅದು ODI ಗುರು, ಇದು T20 ಗುರು ಅಂತ ಹೇಳ್ತಾರೆ ಸೆಲೆಕ್ಟರ್ಸು. ನೋಡೋಣ ಅಮ್ಮ ಅದೇನೇನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಸಿರಾಜ್ ಅಣ್ಣ ಇದಿತ್ತು ಒಂಥರ ಎನರ್ಜಿ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಹರ್ಷಿತ್ ರಾಣಾನು ಒಳ್ಳೆ ಬೌಲರೇ. ಬಟ್ IPL ಚೆನ್ನಾಗಿ ಆಗಿಲ್ಲ ಹರ್ಷಿತ್ ರಾಣಾಗೆ ಈ ಸಲ. ಸೌಂಡ್ ಕೊಡ್ತಿಲ್ಲ ಅಷ್ಟೊಂದು. ಮುಂಚೆ ಕೊಟ್ಟಷ್ಟು ಸೌಂಡ್, ಲಾಸ್ಟ್ ಇಯರ್ ಕೊಟ್ಟಷ್ಟು ಸೌಂಡು ಹರ್ಷಿತ್ ರಾಣಾ ಈ ಸೀಸನ್ ಕೊಟ್ಟಿಲ್ಲ. ಸಿರಾಜ್ ಅಣ್ಣ ಲಾಸ್ಟ್ ಇಯರ್ ಅಲ್ಲ, ಈ ಸೀಸನ್ ಹೆವಿ ಸೌಂಡ್ ಕೊಟ್ಬಿಟ್ಟಿದ್ದಾರೆ. ಅವನ ಅಜ್ಜಿ ಲಾಸ್ಟ್ ಸೀರೀಸ್ ಎಲ್ಲ ನೋಡ್ತು ಅಂದರೆ ಭಲೇ ಸೌಂಡ್ ಕೊಟ್ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಸಿರಾಜ್ ಅಣ್ಣ ಮಿಸ್ ಆಗ್ತಾರೆ. ಏನು ಅವ್ರೇನು ಆಡಬಾರ್ದು ಅಂತ ಅಲ್ಲ, ಇವರನ್ನೇ ಈಚೆಗಡೆ ಇಟ್ಟಿದ್ದಾರೆ ಅಷ್ಟೇ. ಅವ್ರೇನು ಆಡಲ್ಲ, ನನಗೆ ರೆಸ್ಟ್ ಬೇಕು ಅಂತ ಏನು ಹೇಳಿಲ್ಲ ಸಿರಾಜು. ಇಲ್ಲಿ ಹಂಗೆಲ್ಲ ನೋಡ್ತು ಅಂದರೆ ಇಲ್ಲಿ ಕೃಣಾಲ್ ಪಾಂಡ್ಯ ಅವ್ರು ಸ್ವಲ್ಪ ಮಿಸ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಆಮೇಲೆ ಯಶಸ್ವಿ ಜಾಯ್ಸ್ವಾಲ್ ಮಿಸ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ಇದ್ದವರು KL ರಾಹುಲ್ ಎಲ್ಲ ಬಿಟ್ಬಿಡಿ. KL ರಾಹುಲ್ ಎಲ್ಲ ಗೊತ್ತಿತ್ತು ಮುಂಚೆನೇ ನಮಗೆ ಸೆಲೆಕ್ಟ್ ಆಗೋದಿಲ್ಲ ಅಂತ. ರಿಷಬ್ ಪಂತು, KL ರಾಹುಲ್ ಇವರೆಲ್ಲ ಮುಂಚೆನೇ ಗೊತ್ತಿತ್ತು ಸೆಲೆಕ್ಟ್ ಆಗಲ್ಲ ಅಂತ. ಎಕ್ಸ್ಪೆಕ್ಟೆಡ್ ಇದ್ದಂಥವರು ಇಲ್ಲಿ ಮೇಯ್ನು ಕೃಣಾಲ್ ಪಾಂಡ್ಯ ಅವರು, ಜೊತೆಗೆ ಸಿರಾಜ್ ಭಯ್ಯ ಅವರು, ಮತ್ತು ಇನ್ಯಾರಿದ್ರು ಎಕ್ಸ್ಪೆಕ್ಟೆಡು, ಇನ್ಯಾರು ಇರಲಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಶ್ರೇಯಸ್ ಅಯ್ಯರು ಮೇಯ್ನಾಗೆ, ಅವ್ರನ್ನೂ ಕೂಡ ಇಲ್ಲಿ ಕೈ ಬಿಡಲಾಗಿದೆ. ಶ್ರೇಯಸ್ ಅಯ್ಯರ್ನ ಬಿಟ್ಬಿಡೋರಲ್ಲ ಗುರು ಇಲ್ಲಿ. ಅದೇ ಹೇಳೋದು, ರಿಂಕು ಸಿಂಗಿಂತ ಶ್ರೇಯಸ್ ಅಯ್ಯರ್ನ ಹಾಕೊಂಡ್ರೆ ಚೆನ್ನಾಗಿರೋದಲ್ವಾ ಅಂತ. ಶ್ರೇಯಸ್ ಅಯ್ಯರ್ ಎಂಥ ಪ್ಲೇಯರು ಮಗ, ನಜ್ಜಿ. ಇಲ್ಲಿ ಶಿವಮ್ ದುಬೆನ ಅವಕಾಶ ಕೊಟ್ಟಿದ್ದಾರೆ. ಶಿವಮ್ ದುಬೆ ಲೆಫ್ಟ್ ಹ್ಯಾಂಡ್ ಮಿಡ್ಲ್ ಆರ್ಡರ್ ಅಥವಾ ಲೋವರ್ ಮಿಡ್ಲ್ ಆರ್ಡರ್ ಆಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಎಲ್ಲ ರೈಟ್ ಹ್ಯಾಂಡರ್ಸೇ ಆಗೋಗ್ಬಿಡ್ತಾರೆ ಅಂತಾನೆ. ಇಲ್ಲಿ ಅಭಿಷೇಕ್ ಶರ್ಮಾ ಇದಾರಲ್ಲ ಗುರು ಓಪನಿಂಗ್ ಸ್ಟಾರ್ಟಲ್ಲಿ. ಬಟ್ ಅಭಿಷೇಕ್ ಶರ್ಮಾನ ಇಲ್ಲಿ ಯಾಕೋ ಬ್ಯಾಕಪ್ ಆಗಿ ಇಟ್ಟಿರೋ ಥರ ಕಾಣಿಸುತ್ತೆ. ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಎಲ್ಲ ಇಳಿಸಿರೋದೆಲ್ಲ ನೋಡ್ತು ಅಂತಂದರೆ, ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದೆಲ್ಲ ನೋಡ್ತು ಅಂದರೆ, ಓಪನಿಂಗ್ ಸ್ಟಾರ್ಟ್ ಪಕ್ಕ ಇವರಿಬ್ಬರಿಗೆ ಕೊಡ್ತಾರೆ. ಓಪನರ್ ರೈಟ್ ಹ್ಯಾಂಡ್ ಕಾಂಬಿನೇಷನಲ್ಲೇ ಬರ್ತಾರೆ. ಎಲ್ಲ ರೈಟ್ ಹ್ಯಾಂಡರ್ಸೇ ಆಗಿಬಿಡ್ತಾರೆ ಅಂತ ಇಲ್ಲಿ ರಿಂಕು ಸಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಟ್ಟು ಶ್ರೇಯಸ್ ಅಯ್ಯರ್ ಇಲ್ಲಿ ಮಿಸ್ ಆಗ್ತಾರೆ. ನನಗೇನೋ ಒಂದು ಸ್ವಲ್ಪ ಬೇಜಾರೇ ಆಗ್ತಾ ಇದೆ. ಯಾಕಂದರೆ ಅಂಥ ಕ್ಯಾಪ್ಟನ್ಸಿ ನಿಭಾಯಿಸಿದರೆ, ಅಂಥ ಡೊಮ್ಯಾಸ್ಟಿಕ್ ಸೀಸನ್ ಆಗಿದೆ ಅವರಿಗೆ ಸಯ್ಯದ್ ಮುಷ್ತಾಕ್ ಅಲ್ಲಿ, ಜೊತೆಗೆ IPL ಅಲ್ಲಿ ಅವ್ರನ್ನ ಬಿಟ್ಟರೆ ನನಗಂತೂ ಬೇಜಾರಾಗ್ತಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಳ್ಳೆ ಟೀಮ್ನ ನೋಡ್ತು ಅಂತಂದರೆ ಓವರ್ ಆಲ್ ಚೆನ್ನಾಗಿದೆ. ಬಟ್ ಇನ್ನೂ ಚೆನ್ನಾಗಿ ಬೆಟ್ರಾಗಿ ಮಾಡ್ಬೋದಾಗಿತ್ತು ಅಂತಲೂ ಕೂಡ ಅನಿಸುತ್ತೆ. ಇರಲಿ ಪರವಾಗಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಹಾನೆಸ್ಟ್ ಆಗಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ.